ಇನ್ನು ಜೈಲಿನಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ವಿನೋದ್ ರಾಜ್. ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿರುವಂತಹ ದರ್ಶನ್, ಜೈಲಿನಲ್ಲಿರುವಂತಹ ದರ್ಶನ್ರನ್ನ ಈಗ ವಿನೋದ್ ರಾಜ್ ಕೂಡ ಭೇಟಿಯಾಗಿದ್ದಾರೆ. ಸ್ನೇಹಿತರ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂತ ವಿನೋದ್ ರಾಜ್ ಅವರು ದರ್ಶನ್ ಅವರ ಭೇಟಿಗೆ ಅಂತ ಹೇಳಿ ಬಂದಿದ್ದಾರೆ. ಹಣ್ಣುಗಳನ್ನ ತಂದಿದ್ರು, ದರ್ಶನ್ಗೆ ಕೊಟ್ಟಿದ್ದಾರೆ. ಅದನ್ನ ವಿನೋದ್ ರಾಜ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಜೈಲಿನಲ್ಲಿರುವಂತಹ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಬಂದಂತಹ ನಟ ವಿನೋದ್ ರಾಜ್ ಅವರ ಸ್ನೇಹಿತರು ಕೂಡ ಜೊತೆಲಿ ಬಂದಿದ್ರು. ಸಂದರ್ಭದಲ್ಲಿ ಹಣ್ಣುಗಳನ್ನು ತಂದಿದ್ರು, ಅದನ್ನು ದರ್ಶನ್ ಅವರಿಗೆ ಕೊಟ್ಟಿದ್ದಾರೆ. ಇವತ್ತು ದರ್ಶನ್ ಭೇಟಿಗೆ ಅಂತ ಹೇಳಿ ಬಂದಂತಹ ವಿನೋದ್ ರಾಜ್ ಈಗ ಹಣ್ಣುಗಳನ್ನು ಕೂಡ ತಂದಿದ್ರು, ಅದನ್ನು ದರ್ಶನ್ ಅವರಿಗೆ ನೀಡಿದ್ದಾರೆ. ಸೊ ಒಬ್ಬೊಬ್ಬರಾಗೆ ದರ್ಶನ್ ಸ್ನೇಹಿತರು ಈಗ ಜೈಲಿಗೆ ಬರ್ತಾ ಇರುವಂಥದ್ದು, ಅವರನ್ನ ಭೇಟಿ ಆಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ವಿ. ಮೊನ್ನೆ ಕೂಡ ತರುಣ್ ಸುಧೀರ್ ಅವರು ಕೂಡ ಬಂದಿದ್ರು. ಅವರ ಮದುವೆ ನಿಶ್ಚಯ ಆಗಿರೋದ್ರಿಂದಾಗಿ ದರ್ಶನ್ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದಂತಹ ತರುಣ್ ಸುಧೀರ್ ಈ ಹಿಂದೆ ಮತ್ತೆ ಅವರ ಬೇರೆ ಸ್ನೇಹಿತರು ಕೂಡ ಬಂದು ಹೋಗಿದ್ದಾರೆ. ಹಾಗೆ ಅವರ ಕುಟುಂಬ ಸದಸ್ಯರು ಕೂಡ ವಾರಕ್ಕೆ ಒಂದ್ಸರಿ ಆದರೂ ಬಂದು ಹೋಗ್ತಾ ಇದ್ದಾರೆ. ದರ್ಶನ್ ಅವರ ಪತ್ನಿ, ಅವರ ಪುತ್ರ, ಇವರೆಲ್ಲರೂ ನೋಡಿ ಈಗ ವಿನೋದ್ ರಾಜ್ ಅವರು ಕೂಡ ಬಂದಿದ್ದಾರೆ. ಬ್ಯಾಗ್ನಲ್ಲಿ ಹಣ್ಣುಗಳನ್ನು ತಂದಿರುವಂತಹ ವಿನೋದ್ ರಾಜ್ ಅದನ್ನು ತನ್ನ ಸ್ನೇಹಿತ ದರ್ಶನ್ ಅವ್ರಿಗೆ ಕೊಟ್ಟಿದ್ದಾರೆ. ಇಲ್ಲ, ನಾನು ನೋಡ್ಬಿಟ್ಟು ಮಾತಾಡಿಸ್ಬಿಟ್ಟು ನೋಡೋಣ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಾತಾಡಿಸ್ಕೊಂಡು ಒಂದೆರಡು ಒಳ್ಳೆ ಮಾತಾದರೂ ಹೇಳಬೇಕು ಅಂತ ಅನ್ನಿಸ್ತು. ಈಗ ನಮ್ಮ ತಾಯಿಯವರು ತೂಗುದೀಪ್ ಶ್ರೀನಿವಾಸ್ ಅವ್ರ ಜೊತೆಲಿ ಸುಮಾರು ಚಿತ್ರಗಳನ್ನ ನಡೆಸಿದ್ದಾರೆ. ಅವರು ಅವರಿಗೆ ಆರೋಗ್ಯ ಇಲ್ಲದಿದ್ದಾಗಲೂ ಕೂಡ ದರ್ಶನ್ ಅವ್ರು ಬಂದು ಪಾಪ ನೋಡಿ ನಮ್ಮ ತಾಯಿಯವ್ರ ಹತ್ರ ಮಾತಾಡಿಸಿ ಅಮ್ಮ ಹೇಳಿದ್ರು, ಏನಪ್ಪ ಕಲಾವಿದ್ರ ಮಗ ಯಾವುದೇ ಕಾರಣಕ್ಕೂ ದರ್ಶನ್ನ ಬಿಟ್ಕೊಡ್ಬೇಡ ಕಂದ ಅಂತಂದೇಳ್ಬಿಟ್ಟು ಹೇಳೋರಮ್ಮ. ಪಾಪ ಕಷ್ಟ ಸುಖಗಳು ಎಲ್ಲ ಸೇರಿನೇ ಬಂದಿರ್ತವೆ. ಕೆಲವು ಸಮಯ ಎಲ್ಲವೂ ಚೆನ್ನಾಗಿದ್ದಾಗ ಏನೋ ಒಂದು ದೃಷ್ಟಿ ಪರಿಹಾರ, ಏನು ಕೆಟ್ಟ ಗಳಿಗೆಗಳು ಹೇಗೀಗ ಆಗೋಗ್ಬಿಡುತ್ತೆ ಅಂತಲೇ ನಮಗೇನೆ ಆಶ್ಚರ್ಯ ಆಗೋಗುತ್ತೆ. ಅವರೇ ತಿಂಗಳಿಂದ ಒಂದು ಕಡೆ ಪ್ರಾಣ ಕಳ್ಕೊಂಡವ್ರ ಮನೆ ನೋವು, ಇನ್ನೊಂದು ಅಭಿಮಾನಿಗಳ ಮಧ್ಯೆ ಸಂತೋಷವಾಗಿ ಎಲ್ಲ ನಿರ್ಮಾಪಕರ ಜೊತೆಯಲ್ಲಿ ದಿನ ಅವರ ಕಾರ್ಯಾಚರಣೆಗಳು, ಅವರ ಒಂದು ದಿನಚರ್ಯೆಗಳು ಹೇಗಿದ್ದು, ಹೇಗೆ ಬದಲಾವಣೆ ಆಗೋಗ್ಬಿಟ್ಟು ಇದಾಗಬಾರ್ದಾಗಿತ್ತು, ಏನೋ ಆಗೋಯ್ತು ನೋಡಿ ಮಾತಾಡಿಸಿ ಏನೊಂದು ಎರಡು ಮಾತು ಅವ್ರು ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ಬಂದು ಮಾತಾಡ್ತೀನಿ.